ಡಯಟ್ ಮಾಡ್ತಿದೀವಿ ನಾವು ವೆಯ್ಟ್ ಲಾಸ್ಗೆ ಅಂತಲ್ಲ, ನಮ್ಮ ಒಂದು ಹೆಲ್ತ್ ಕಾನ್ಶಿಯಸ್ ತುಂಬಾ ಚೆನ್ನಾಗಿ ಇದಾಗುತ್ತೆ, ಹೆಲ್ತಿ ಆಗಿರ್ತೀವಿ ಮೇನ್. ನಾವ್ ಬರೀ ಹ್ಮ್ ಸಣ್ಣ ನಾವ್ ವೆಯ್ಟ್ ಲಾಸ್ ಮಾಡಕ್ಕೆ ಜಾಯ್ನ್ ಆಗ್ಬೇಕು ಅಂತ ಏನಿಲ್ಲ. ನಾವ್ ಒಬ್ರು ಇವಾಗ ಏನೋ ಒಂದು ಡಾಕ್ಟರ್ ಹತ್ರ ಹೋದ್ರುನು ಈಗ ತಿನ್ನಿ ನೀವ್ ಹಿಂಗ್ ಆಗ್ಬೋದು ಅಂತ ಹೇಳ್ತಾರೆ ಹೊರತು ಅವ್ರು ಡೀಟೇಲ್ ಆಗಿ ಹೇಳಲ್ಲ, ಇನ್ ಡೆಪ್ತ್ ಯಾರು ಹೇಳಲ್ಲ. ನಿಮ್ ಕಡೆಯಿಂದ ತುಂಬಾ ಚೆನ್ನಾಗಿ ಅದು ಇನ್ ಡೆಪ್ತ್ ಎಕ್ಸ್ಪ್ಲನೇಷನ್ ಆಗಿರ್ಬೋದು, ಡಯಟ್ ಪ್ಲಾನಿಂಗ್ ಆಗಿರ್ಬೋದು, ಇಷ್ಟ್ ಗ್ರಾಮ್ ತಿನ್ಬೇಕು, ಇಷ್ಟ್ ವೆಯ್ಟ್ ಇದ್ದೀರಾ ಈ ತರ ಮಾಡಿ ಅಂತ ಹೇಳ್ಕೊಡೋದು ಅಷ್ಟ್ ಯಾರು ಹೇಳ್ಕೊಡಲ್ಲ. ಯಾವಾಗ ಡಯಟ್ ಪ್ಲಾನ್ ಸ್ಟಾರ್ಟ್ ಮಾಡ್ಕೊಂಡೆ ಅವಾಗಿಂದ ನಂಗೆ ಅದ್ ಪೈನ್ ಇಲ್ಲ ಆಕ್ಚುಲಿ. ಅವಾಗ ಎಷ್ಟಿದ್ರಿ weight? ಸರ್ 75. ಇವಾಗ ಎಷ್ಟಿದ್ದೀರಾ? ಇವಾಗ 66. ನಮ್ ಬಗ್ಗೆ ಯಾವಾಗಿಂದ ಗೊತ್ತು? ಸರ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೆ, ಆಲ್ಮೋಸ್ಟ್ 1 year ಇಂದ ನಾನು ನೋಡ್ತಾ ಇದ್ದೆ. ಬಟ್ ನನ್ಗೆ ನಾನೇನ್ ಮಾಡಿದ್ದೆ ಅಂದ್ರೆ ಇಲ್ಲ ನಾನೊಂದ್ಸಲ ಟ್ರೈ ಮಾಡೋಣ ಅಂತ ಜೂನ್ ಇಂದ ವರ್ಕೌಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಬಟ್ ನನಗೆ ಡಯಟ್ ಪ್ಲಾನ್ ಎಲ್ಲ ಅಷ್ಟು ಗೊತ್ತಿರ್ಲಿಲ್ಲ. ನಾರ್ಮಲ್ ಆಗಿ ಓಕೆ ಮನೇಲಿ ಅದು ಆಫ್ಟರ್ನೂನ್ ಊಟ ಮಾಡ್ತಿರ್ಲಿಲ್ಲ, ಬಿಟ್ಬಿಡೋದು, ಫ್ರೂಟ್ಸ್ ತಿನ್ನೋದು. ಓಕೆ ನನ್ ಓಕೆ. ನಿಮ್ಮ ಇದಕ್ ಜಾಯ್ನ್ ಆಗಕ್ಕೂ ಮುಂಚೆಯಿಂದ ಎಷ್ಟು 2 kgs ಅಷ್ಟೇ ರೆಡ್ಯೂಸ್ ಮಾಡಕ್ಕಾಗಿದೆ, ಅದ್ರ ಮೇಲೆ ನನ್ ಕೈಲಿ ಆಗ್ಲೇ ಇಲ್ಲ. ಅದಾದ್ಮೇಲೆ ನನ್ಗೆ ಡಿಸೈಡ್ ಮಾಡ್ಕೊಂಡಿದ್ದು ಜಾಯ್ನ್ ಆಗ್ಬೇಕು ಅಂತ. ಓಕೆ ಓಕೆ. ಏನೋ ಬಾಡಿ ಪೇನ್ ಎಲ್ಲ ಇತ್ತು ಅಂತ ಅನ್ಸುತ್ತಲ್ಲ, ಏನೇ? ತುಂಬಾ ಬಾಡಿ ಪೈನ್ ಇತ್ತು, ತುಂಬಾ ಸ್ಟ್ರೆಸ್ ಫೀಲ್ ಆಗೋದು, ಮತ್ತೆ ನನ್ಗೆ ಜಾಯಿಂಟ್ ಪೈನ್ ಬರೋದು, ಬ್ಯಾಕ್ ಸೈಡ್ ನನ್ಗೆ ಸ್ಪೈನಲ್ ಕಾರ್ಡ್ ಎಂಡಿಂಗ್ ಪಾಯಿಂಟ್ ಬರ್ತಲ್ಲ, ತುಂಬಾ ಪೈನ್ ಬರೋದು ನನ್ಗೆ. ಸಂಜನಾ ಮ್ಯಾಮ್ಗೆ ನಾನು ಹೇಳಿದ್ದೆ ಮ್ಯಾಮ್ ಈ ತರ ಪೈನ್ ಇದೆ ಅಂತ. ನನ್ ಡಯಟ್ಗೆ ಯಾವಾಗ ಡಯಟ್ ಪ್ಲಾನ್ ಸ್ಟಾರ್ಟ್ ಮಾಡ್ಕೊಂಡೆ ಅವಾಗಿಂದ ನಂಗೆ ಅದ್ ಪೈನ್ ಇಲ್ಲ ಆಕ್ಚುಲಿ. ಇವಾಗ ಹೆಂಗಿದೆ? ಸರ್ ಇವಾಗ ತುಂಬಾ ಹೆಲ್ತಿ ಫೀಲ್ ಆಗುತ್ತೆ, ಬಾಡಿ ಅಂತೂ ತುಂಬಾ ಲೈಟ್ ವೈಟ್ ಫೀಲ್ ಆಗುತ್ತೆ. ನನ್ ಸಂಜನಾ ಮ್ಯಾಮ್ಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ತುಂಬಾ ಹೆವಿ ಫೀಲ್ ಆಗುತ್ತೆ ಸರ್. ಹೆಂಗೆ ಅಂದ್ರೆ ನಾನು ಏನಾದ್ರು ಒಂದು ಮನೇಲಿ ಕೆಲಸ ಮಾಡ್ತಿದ್ರು 5 to 10 minutes ಸುಸ್ತಾಗ್ಬಿಡೋದು, ತುಂಬಾ ಸುಸ್ತಾಗೋದು ಸರ್. ನಾನು ತೋರ್ಸ್ಕೊಂಡಿದೀನಿ. ನಾನು ಅವ್ರು MRI ಸ್ಕ್ಯಾನಿಂಗ್ ಎಲ್ಲ ಬರ್ಕೊಟ್ಟಿದ್ರು ಆಕ್ಚುಲಿ ನನ್ಗೆ. ಪೆನ್ ಬ್ಯಾಕ್ ಪೈನ್ ಬರ್ದಾರ, ಅದಕ್ಕೆ ಎಲ್ಲ MRI ಸ್ಕ್ಯಾನಿಂಗ್ ಕೂಡ ಬರ್ಕೊಟ್ಟಿದ್ರು. ಅದ್ ನನ್ಗೆ ಇವಾಗ ಇಲ್ಲ ಆಕ್ಚುಲಿ, ಅದ್ ಪೈನೇ ಇಲ್ಲ ನನಗೆ. ಸೂಪರ್ ಸೂಪರ್. ಮನೇಲೆ ವರ್ಕೌಟ್ ಮಾಡ್ತಾ ಇದ್ದೀರಾ? ಮನೇಲೆ ವರ್ಕೌಟ್ ಮಾಡ್ತಿದ್ದೀನಿ, ಫ್ರೀ ಯಾವಾಗ ಸಿಗುತ್ತೆ ಅವಾಗೆಲ್ಲ ಮನೇಲೆ ಮಾಡ್ಕೊಂತೀನಿ. ಓಕೆ. ಅಂದ್ರೆ ನಿಮಗೆ ಫುಡ್ ಅಂದ್ರೆ ಇನ್ನ ಕಡಿಮೆ ಮಾಡ್ಬೇಕು ಅಂತಿದ್ಯಾ, ಇನ್ನ ಸಾಕು ಅಂತಿದಾರ? ಕಡಿಮೆ ಮಾಡ್ಬೇಕು ಆಕ್ಚುಲಿ. ಒಂದ್ ಟೈಮ್ ಅಂತ ಅನ್ಕೊಳ್ಳಿ, ಅವಾಗ ರೆಗ್ಯುಲರ್ ಪೈನ್ ಆಗೋದು, ಇವಾಗ ಆತರ ಪೈನೇ ಇಲ್ಲ ನನ್ಗೆ. ಮತ್ತೆ ಕೈ ಕಾಲೆಲ್ಲ ಒಂಥರ ನರ ಎಳ್ದಂಗ್ ಆಗೋದು, ರಾತ್ರಿ ಎಲ್ಲ ನಿದ್ದೆನ ಮಾಡಕ್ ಆಗ್ತಿರ್ಲಿಲ್ಲ, ಕಾಲೆಲ್ಲ ಫುಲ್ ಎಳ್ದಂಗ. ಅದನ್ನ ಕೂಡ ತೋರ್ಸ್ಕೊಂಡಿದ್ದೆ ಹಾಸ್ಪಿಟಲ್ ಅಲ್ಲಿ, ಅದಕ್ಕೂ ಮೆಡಿಸಿನ್ಸ್ ಕೊಟ್ಟಿದ್ರು. ಬಟ್ ನನ್ಗೆ ಅದ್ ಯಾವ್ದು ಕ್ಯೂರ್ ಆಗಿರ್ಲಿಲ್ಲ. ನಿಮ್ಮ ಜಾಯ್ನ್ ಆದ್ಮೇಲೆ ಸರ್ ಸೀರಿಯಸ್ಲಿ ಹೇಳ್ತಿದ್ದೀನಿ, ನನಗೆ ಆತರ ಯಾವ್ದು ನನಗೆ ಪೈನೇ ಆಗಿಲ್ಲ, ಆತರ ಯಾವ್ದು ಫೀಲ್ ಆಗಿಲ್ಲ ಮತ್ತೆ ನನ್ಗೆ. ಸೂಪರ್ ಸೂಪರ್. ಡಿಸಿಪ್ಲಿನ್ ಆಗಿ ಮಾಡಿದಿರಲ್ಲ, ಅದು ಇಂಪಾರ್ಟೆಂಟ್. ಡಯಟ್ ಅಂತೂ ರೆಗ್ಯುಲರ್ ಮಿಸ್ ಮಾಡಿಲ್ಲ, ಬಟ್ ವರ್ಕೌಟ್ ಮಿಸ್. ಯಾಕಂದ್ರೆ ಸ್ವಲ್ಪ ಕೆಲ್ಸಗಳು ಜಾಸ್ತಿ ಇರುತ್ತೆ, ಆಫೀಸ್ ಇರುತ್ತೆ, ಮತ್ತೆ ಮನೆದು ಇರೋದ್ರಿಂದ ಅವಾಗ ಸ್ವಲ್ಪ ಮಿಸ್ ಆಗ್ಬಿಟ್ರೆ ಡಯಟ್ ಕಂಪಲ್ಸರಿ ಕಂಪ್ಲೀಟ್ ಆಗಿ ಮಾಡ್ತಿದೀನಿ, ಅದೇನು ಸ್ಕಿಪ್ ಮಾಡಿಲ್ಲ. ಇವೆಂಟ್ ಕೆಲಸ ಅಂದ್ರೆ ಇರತ್ತಲ್ಲ, ಡೈಲಿ ಹೆಡ್ ಏಕ್ಸ್ ಅದು ಇದು ಅಂದ್ರೆ ಗೊತ್ತಿಲ್ಲದೆ ಇರೋ ಸರ್ಕಮ್ಸ್ಟೆನ್ಸಸ್ ಮ್ಯಾನೇಜ್ ಮಾಡೋದು, ಸ್ಟ್ರೆಸ್ ಎಲ್ಲ ಇರುತ್ತಲ್ಲ. ಸರ್ ಹಸ್ಬೆಂಡ್ ಮಾಡ್ಕೊಂತಾರೆ, ಬಟ್ ನನಗೆ ಲ್ಯಾಪ್ಟಾಪ್ ವರ್ಕ್ ಜಾಸ್ತಿ ಇರುತ್ತೆ ಸರ್, ಅದು ಕೊಟೇಶನ್ ಇರುತ್ತಲ್ಲ, ಸೊ ಅದು ಜಾಸ್ತಿ ಇರುತ್ತೆ. ಓಕೆ ಓಕೆ. ಸಂಜನಾ ಹೇಳಿ ಅವ್ರ ಬಗ್ಗೆ. ಸಂಜನಾ ಮ್ಯಾಮ್ ನನಗೆ ಹೆಂಗೆ ಈ ಡೆಸರ್ಟ್ ಅಲ್ಲಿ ವಾಟರ್ ಸಿಕ್ತಾಗ ಫೀಲ್ ಆಗುತ್ತಲ್ಲ, ಆತರ ಸಿಕ್ಕಿದವ್ರು ನನಗೆ ಆಕ್ಚುಲಿ. ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಸರ್ ಆಕ್ಚುಲಿ. ನನ್ನ ಹೇಳಿದ್ನಲ್ಲ, ನಾನು ಜೂನ್ ಇಂದಾನೇ ಸ್ಟಾರ್ಟ್ ಮಾಡಿದ್ದೆ ಸರ್ ವರ್ಕೌಟ್ ನ ಮನೇಲಿ, ಬಟ್ 2 kg ಅಷ್ಟೇ ರೆಡ್ಯೂಸ್ ಆಗಿದ್ದು ಅಂತ. ನನ್ಗೆ ಏನ್ ತಿನ್ಬೇಕು ಗೊತ್ತಾಗ್ತಿರ್ಲಿಲ್ಲ, ಏನ್ ಮಾಡಿದ್ರು ವೆಯ್ಟ್ ಲಾಸ್ ಅಂತೂ ಆಗ್ತಾ ಇರ್ಲಿಲ್ಲ. ಸಂಜನಾ ಮ್ಯಾಮ್ ನನ್ಗೆ ಯಾವಾಗ ಸಿಕ್ಕಿದ್ರು ಅವಾಗಿಂದ ಪ್ರಾಪರ್ ಡಯಟ್, ಏನೇ ಡೌಟ್ ಇದ್ರು ನೀಟಾಗಿ ಕ್ಲಿಯರ್ ಮಾಡ್ತಿದ್ರು. ಇಲ್ಲ ಇದನ್ ತಿನ್ನಿ, ಇದನ್ ತಿನ್ಬಾರ್ದು, ನಾನು ಮ್ಯಾಮ್ ಇದು ತಿನ್ಬೋದಾ, ಈ ತರಕಾರಿ ತಿನ್ಬೋದಾ, ಈ ಫ್ರೂಟ್ಸ್ ತಿನ್ಬೋದಾ ಅಂದ್ರೆ ಅದ್ ನೀಟಾಗಿ ನನಗೆ ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ರು ಆಕ್ಚುಲಿ ಅವರು. ಈ ತರ ಮಾಡಿ, ಹಿಂಗಿರಿ, ಏನಾದ್ರು ಅಟ್ಲೀಸ್ಟ್ ಬಾಡಿ ಪೈನ್ ಬಂತು ಅಥವಾ ನಮ್ಗೆ ಏನಾದ್ರೂ ಫೀವರ್ ಆತರ ಏನೇ ಒಂದು ಇದಾಯ್ತು ಅಂತಂದ್ರು, ಇಲ್ಲ ಈ ತರ ಮಾಡಿ, ಈ ತರ ರೆಸ್ಟ್ ಮಾಡಿ ಅಂತ ಕೂಡ ಅದನ್ನು ಹೇಳ್ಕೊಡೋರು ಅವ್ರು. ಸಂಜನಾ ಮ್ಯಾಮ್ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಸಂಜನಾ ಹೇಳಿ. ಸೊ ನನ್ ರೂಪನ್ ಬಗ್ಗೆ ಹೇಳ್ಬೇಕಂದ್ರೆ ಐ ಆಮ್ ಸೋ ಹ್ಯಾಪಿ, ಬಿಕಾಸ್ ಅವರು ಬಿಸ್ನೆಸ್ ಇಟ್ಕೊಂಡು, ಸಣ್ಣ ಮಗು ಇಟ್ಕೊಂಡು ತುಂಬಾ ಆಕ್ಟಿವ್ ಆಗಿದೆ. ಅದ್ರಲ್ಲೂ ತುಂಬಾ ತರ ಎಷ್ಟೊಂದ್ಸಲ ಟ್ರಾವೆಲಿಂಗ್ ಎಲ್ಲ ಮಾಡ್ಬೇಕಾಗಿತ್ತು. ಸೊ ಅದನ್ನೆಲ್ಲ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಶಿ ಇಸ್ ಮೇಂಟೈನಿಂಗ್ ಲೈಕ್ ಎನಿಥಿಂಗ್. ಸೊ ನಾನು ಯಾವಾಗಾದ್ರೂ ಕೇಳಿದಾಗ ರೆಸ್ಪಾನ್ಸ್ ಮಾಡೋರು. ಸಮ್ ಟೈಮ್ಸ್ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರ್ತಿರ್ಲಿಲ್ಲ, ಬಟ್ ಕನ್ಸಿಸ್ಟೆನ್ಸಿ ಮಾತ್ರ ಎಲ್ಲೂ ಆಚೆ ಈಚೆ ಹಾಕ್ತಾ ಇರ್ಲಿಲ್ಲ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಸೊ ಐ ಆಮ್ ರಿಯಲಿ ಹ್ಯಾಪಿ ವಿತ್ ಟ್ರಾನ್ಸ್ಫಾರ್ಮೇಶನ್ಸ್ ಅವ್ರದ್ದು. ಆಫ್ಟರ್ ಡೆಲಿವರಿ ಆದ್ಮೇಲೆ ಅವ್ರು ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ. ಅದು ಕೂಡ ಅವ್ರು ಹೇಳ್ತಾರೆ, ನಂಗೆ ಬ್ಯಾಕ್ ಪೇನ್ ಜಾಸ್ತಿ ಆಗ್ತಿದೆ ಮೇಡಮ್, ನಂಗೆ ಮಾಡಕ್ಕಾಗಲ್ಲ. ಜಾಯಿನ್ ಆಗ್ಬೇಕಾದ್ರೆ ಮಲ್ಟಿಪಲ್ ಟೈಮ್ಸ್ ಕೇಳಿದ್ರು, ಮೇಡಮ್ ನಾನು ಹಾಕ್ತೀನಾ ಅಂತ ಹೇಳಿ. ಟುಡೇ ಅವರೇ ಹೇಳ್ತಾ ಇದಾರೆ ಅದ್ರ ಬಗ್ಗೆ, ಅವ್ರು ಯಾವ ರೀತಿ ರೆಡ್ಯೂಸ್ ಮಾಡ್ಕೊಂಡಿದೀನಿ ಅಂತ ಹೇಳಿ.
ಶಿ ಹ್ಯಾಸ್ ಡನ್ ವೆರಿ ಗುಡ್ ಜಾಬ್ ಸರ್. ಆಗಿದೆ ಅಲ್ಲ, ಡ್ರೆಸ್ ಎಲ್ಲ ಹೆಂಗ್ ಫಿಟ್ ಆಗ್ತಿದೆ ಅಂತ. ಎಕ್ಸೆಲ್ ಇಂದ ಎಮ್ಮಿಗ್ ಬಂದಿದ್ದೀನಿ. ಸೂಪರ್. ಹೌದು, ಅಂದ್ರೆ ನಿಮ್ ಡ್ರೆಸ್ ಅಲ್ಲೆಲ್ಲ ತುಂಬಾ ಡಿಫ್ರೆನ್ಸ್ ಕಾಣ್ತಾ ಇದೆ. ಹೊರಗಡೆ ಇನ್ನು ಫ್ಯಾಮಿಲಿ ಫಂಕ್ಷನ್ ಕೂಡ ಹೋದಾಗ್ಲೆಲ್ಲಾರು ಹೇಳ್ತಾರೆ ಇಷ್ಟು ಸಣ್ಣ ಆಗಿದ್ಯಾ ಅಂತೆಲ್ಲ ಹೇಳ್ತಾರೆ. ಅಷ್ಟು ಮಾಡಷ್ಟು ಸಣ್ಣ ಆಗಿದ್ದೀನಿ. ನಿಮ್ಮ ಹಸ್ಬೆಂಡ್ ಏನ್ ಹೇಳ್ತಿದ್ದಾರೆ? ಖುಷಿ ಇದೆ ಅವರಿಗೆ? ಅವರು ತುಂಬಾ ಖುಷಿ ಆಗಿದೆ ಸರ್. ಆಕ್ಚುಲಿ ಅವ್ರು ಅದನ್ನೇ ಹೇಳೋದು. ಅವರೇ ನನಗೆ ನಾನ್ ನಿಮ್ದು ಎಲ್ಲಾ ವಿಡಿಯೋಸ್ ಎಲ್ಲ ತೋರ್ಸಿದ್ಮೇಲೆ ಅವರೇ ನನ್ಗೆ ಎಂಕರೇಜ್ ಮಾಡಿದ್ದು ಜಾಯಿನ್ ಆಗು ಇದಕ್ಕೆ. ಮತ್ತೆ ನಮ್ ಊಟ ಮೊದ್ಲೇ ಬಿಡ್ತಾ ಇದ್ರಿ, ಇದು ನಮ್ ಪ್ರೋಗ್ರಾಮ್ ಸ್ಟಾರ್ಟ್ ಆದ್ಮೇಲೆ ಊಟ ಬಿಟ್ಟಿದೀರಾ ಅಂತ ಹೇಳ್ತೀನಿ. ಫಸ್ಟ್ ನೆನಪಾಗ ಟೈಮ್ ಕರೆಕ್ಟ್ ಆಗಿ ಇವಾಗ ಊಟ ಮಾಡ್ಬೇಕು, ಪ್ರೋಟೀನ್ ಎಷ್ಟು ತಿನ್ಬೇಕು, ಇನ್ನೇನೇನ್ ಹಾಕೋಬೇಕು, ನಾನು ಒಂದ್ ಪ್ಲೇಟ್ ಅಲ್ಲಿ ಏನೇನ್ ಇರ್ಬೇಕು ಅನ್ನೋದು ಮೈಂಡ್ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಸೂಪರ್ ಸೂಪರ್. ಅಂದ್ರೆ ಮೊದ್ಲೆಲ್ಲ ಊಟ ಬಿಡ್ತಾ ಇದ್ರಿ, ಇವಾಗ ಏನು ಊಟ ಎಲ್ಲ ಬಿಡೋದಿಲ್ಲ. ಅಂದ್ರೆ ಇಲ್ಲ. ಕಡಿಮೆ ಅನ್ಸುತ್ತಾ ಕ್ವಾಂಟಿಟಿ? ಅಂದ್ರೆ ಹೊಟ್ಟೆ ಹಸು ಆತರ ಏನೋ ಆಗತ್ತಾ? ಇಲ್ಲ ಸರ್, ಅದು ಕ್ವಾಂಟಿಟಿನೂ ನಾರ್ಮಲ್ ಆಗೇ ಇರುತ್ತೆ, ಆತರ ಹೊಟ್ಟೆ ಹಸಿಯಲ್ಲ. ಓಕೆ ಓಕೆ. ಊಟ ಕಡಿಮೆ ಮಾಡಿ ಊಟ ಬಿಟ್ಟು ಯಾರ್ ಬೇಕಾದ್ರೂ ಸಣ್ಣ ಆಗ್ಬೋದು, ಬಟ್ ಅದರಿಂದ ಏನು ಉಪಯೋಗ ಇಲ್ಲ. ಅದ್ನೇ ತುಂಬಾ ಜನರಿಗೆ ಮಸಲ್ ಲಾಸ್ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ, ಅರ್ಥನೇ ಮಾಡ್ಕೊಳಲ್ಲ. ವೀಕ್ ಆಗೋದೂನು ಅಂದ್ರೆ ವೆಯ್ಟ್ ಲಾಸ್ ಅಂತ ಹುಡುಗಿಯರೆಲ್ಲ ಹೋಗಿ ದೇಹ ಹಾಳು ಮಾಡ್ಕೊಳ್ಳೋದೆ ಮಸಲ್ ಲಾಸ್ ಮಾಡ್ಕೊಂಡು. ಅವಾಗ್ಲೇ ನೋವು ಸಮಸ್ಯೆ ಎಲ್ಲ ಜಾಸ್ತಿ ಆಗೋದು ಆತರ. ಓಕೆ, ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ರೂಪಾ ಅವರ ವೆಯ್ಟ್ ಲಾಸ್ ಜರ್ನಿನ. ಅವರು ಮನೆಯಿಂದನೇ ಎಕ್ಸಸೈಸ್ ಡಯಟ್ ಎಲ್ಲ ಮಾಡಿ ಆಲ್ಮೋಸ್ಟ್ ಒಂದು 8 to 9 kg ಅಷ್ಟು ಫ್ಯಾಟ್ ಲಾಸ್ ಮಾಡಿ ಅವ್ರ ದೇಹದಲ್ಲಿ ಬಾಡಿ ಪೇನು, ಕೈಕಾಲು ಉರಿ, ಈ ರೀತಿ ಸಮಸ್ಯೆ ಎಲ್ಲ ಕಡಿಮೆ ಆಗಿದೆ. ನಿಮಗೂ ನಮ್ಮ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಜಾಯ್ನ್ ಆಗ್ಬೇಕು ಅಂದ್ರೆ ಕೆಳಗಡೆ ಒಂದು ವಿಡಿಯೋ ಇದೆ, ಹೌ ಟು ಜಾಯ್ನ್ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಅಂತ. ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಜಾಸ್ತಿ ಡೀಟೇಲ್ಸ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.